ಓಂ ಶ್ರೀ ಗುರುಭ್ಯೋ ನಮಃ. ಸಿಂಹ ರಾಶಿಯವರೇ, ನೀವು ಮಲಗಿದ ನಂತರ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಗೊತ್ತಾ? ನೀವು ಕಣ್ಣು ಮುಚ್ಚಿದ ಆ ಕ್ಷಣದಿಂದಲೇ ನಿಮ್ಮ ಆತ್ಮದೊಳಗೆ ಒಂದು ರಾಜಸಿಕ ಜಾಗೃತಿ ಪ್ರಾರಂಭವಾಗುತ್ತೆ. ದಿನವಿಡೀ ನೀವು ಗಟ್ಟಿಯಾಗಿ ಆತ್ಮವಿಶ್ವಾಸದಿಂದ ಎಲ್ಲರ ಮುಂದೆ ನಾಯಕನಂತೆ ನಿಂತುಕೊಂಡಿದ್ದೀರಿ. ನಿಮ್ಮ ಸ್ವಭಾವನೆ ಅದು. ನೀವು ಯಾರಿಗೂ ತಗ್ಗೋದಿಲ್ಲ. ಆದರೆ ಸಿಂಹರಾಶಿಯವರೇ, ನಿಮ್ಮೊಳಗೆ ಒಂದು ಗುಪ್ತ ನೋವು ಇರುತ್ತೆ. ನೀವು ಹೊರಗೆ ನಗ್ತಾ ಇರ್ತೀರಾ, ಆದರೆ ಒಳಗೆ ಕೆಲವೊಮ್ಮೆ ಒಂಟಿತನ ನಿಮ್ಮನ್ನು ಕಾಡ್ತಾ ಇರುತ್ತೆ. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿ ಅಂತ ನೀವು ಬಯಸ್ತೀರಾ, ಆದರೆ ನೀವು ಅದನ್ನು ಹೇಳೋದಿಲ್ಲ. ನೀವು ಬಲಿಷ್ಠರು ಅಂತ ಮುಖವಾಡವನ್ನು ಇಟ್ಕೊಂಡಿರ್ತೀರ. ಆ ರಾತ್ರಿ ನೀವು ತುಂಬ ದಣಿದ ಮನಸ್ಸಿನಿಂದ ಮಲಗಿರ್ತೀರ. ನಿಮ್ಮ ಹೃದಯದಲ್ಲಿ ಕೆಲವು ಅಸಮಾಧಾನಗಳು, ಕೆಲವು ಅಪೂರ್ಣ ಕನಸುಗಳು, ಕೆಲವು ನೋವುಗಳು. ನೀವು ಕಣ್ಣು ಮುಚ್ಕೊಂಡಿರ್ತೀರ, ಆದರೆ ನಿಮ್ಮ ಆತ್ಮ ಎಚ್ಚರವಾಗಿರುತ್ತೆ. ಆ ರಾತ್ರಿ ಸಾಮಾನ್ಯ ರಾತ್ರಿ ಅಲ್ಲ, ಅದು ನಿಮ್ಮ ಜೀವನದ ಮಹಾ ತಿರುವು. ಮಧ್ಯರಾತ್ರಿ 12 ಗಂಟೆ, ಸುತ್ತಲೂ ಗಾಢ ಮೌನ. ಆದರೆ ಆ ಮೌನದೊಳಗೆ ಒಂದು ರಾಜಸಿಕ ಶಕ್ತಿ ಹರಿಯುತ್ತೆ. ನಿಮ್ಮ ಮನೆಯೊಳಗೆ ಒಂದು ದಿವ್ಯ ಚಲನೆ ಶುರುವಾಗುತ್ತೆ. ಗಾಳಿ ಶಬ್ದ ತೀವ್ರವಾಗುತ್ತೆ. ಒಂದು ಗಂಭೀರ ಶಾಂತಿ ಮನೆ ತುಂಬುತ್ತೆ. ಅದು ಭಯಾನಕವಾದರೂ ದಿವ್ಯವಾದ ಶಾಂತಿ. ನೀವು ಮಲಗಿದ್ರೂ ನಿಮ್ಮ ಆತ್ಮ ಏನೋ ಅನುಭವಿಸಲು ಶುರು ಮಾಡುತ್ತೆ. ಆ ಕ್ಷಣದಲ್ಲಿ ಒಂದು ಮಹಾಶಕ್ತಿ ನಿಮ್ಮ ಕಡೆ ಬರುತ್ತೆ. ಅದು ಕೇವಲ ಶಕ್ತಿಯಲ್ಲ, ಅದು ಉಗ್ರ ದಿವ್ಯ ಶಕ್ತಿ. ಕಾಳಿಕಾದೇವಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಸಿಂಹರಾಶಿಯವರೇ, ದೇವಿ ನಿಮ್ಮ ಜೀವನಕ್ಕೆ ಕಾಲಿಟ್ಟರೆ ಅದು ಒಂದು ಮಹಾ ಘೋಷಣೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ನೀವು ಆ ರಾತ್ರಿ ಒಂದು ಕನಸು ಕಾಣ್ತೀರಾ, ಆದರೆ ಅದು ಕನಸು ಮಾತ್ರ ಅಲ್ಲ, ಅದು ಒಂದು ದಿವ್ಯ ಅನುಭವ. ನೀವು ಒಂದು ಕತ್ತಲಿನಿಂದ ತುಂಬಿದ ಲೋಕದಲ್ಲಿ ನಿಂತಿದ್ದೀರಿ, ಆದರೆ ಆ ಕತ್ತಲಿನೊಳಗೆ ನಿಮ್ಮಿಂದ ಹೊರಹೊಮ್ಮುವ ಬೆಳಕು ಕಾಣುತ್ತೆ. ನಿಮ್ಮ ಮುಂದೆ ಒಂದು ಅಗ್ನಿ ಒತ್ತಿ ಉರಿಯುತ್ತೆ. ಆ ಅಗ್ನಿಯಿಂದ ನಿಧಾನವಾಗಿ ಒಂದು ರೂಪ ಹೊರಬರುತ್ತೆ. ಕೆಂಪು ಕಣ್ಣುಗಳು, ಕಪ್ಪು ದಿವ್ಯ ರೂಪ, ಉಗ್ರವಾದರೂ ರಾಜಸಿಕ ಶಕ್ತಿ. ಅದು ಕಾಳಿಕಾದೇವಿ. ನೀವು ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ, ಆದರೆ ತಕ್ಷಣವೇ ನಿಮ್ಮೊಳಗೆ ಒಂದು ಧೈರ್ಯ ಮೂಡುತ್ತೆ. ಯಾಕೆಂದರೆ ಸಿಂಹರಾಶಿಯವರೇ, ನೀವು ಸ್ವಭಾವದಿಂದಲೇ ಧೈರ್ಯಶಾಲಿಗಳು. ದೇವಿ ನಿಮ್ಮನ್ನು ನೋಡ್ತಾಳೆ, ನೇರವಾಗಿ ನಿಮ್ಮ ಆತ್ಮದೊಳಗೆ ನೋಡ್ತಾಳೆ. ನೀನು ನಾಯಕ, ಆದರೆ ನಿನ್ನ ಶಕ್ತಿಯನ್ನು ಮರೆತಿದ್ದೀಯಾ ಎಂಬ ಅವಳ ಧ್ವನಿ ನಿಮ್ಮೊಳಗೆ ಪ್ರತಿಧ್ವನಿಸುತ್ತೆ. ಆ ಕ್ಷಣದಲ್ಲಿ ನಿಮ್ಮ ಹೃದಯದಲ್ಲಿ ಏನೋ ಬದಲಾವಣೆ ಅನ್ನೋದು ಆಗುತ್ತೆ. ನೀವು ನಿಮ್ಮನ್ನು ಮರೆತಿದ್ದೀರಿ ಎಂಬ ಸತ್ಯ ನಿಮಗೆ ತಿಳಿಯುತ್ತೆ. ನೀವು ಇತರರಿಗಾಗಿ ಬದುಕುತ್ತಾ ನಿಮ್ಮ ಕನಸುಗಳನ್ನು ಬಿಟ್ಟಿದ್ದೀರಿ. ದೇವಿ ಅದನ್ನು ಅರಿತುಕೊಂಡಿದ್ದಾಳೆ ಮತ್ತು ಈಗ ಅವಳು ನಿಮ್ಮನ್ನು ಎಚ್ಚರಿಸಲು ಬಂದಿದ್ದಾಳೆ. ಆ ರಾತ್ರಿ ನಿಮ್ಮೊಳಗೆ ಒಂದು ಭಾರೀ ಶಕ್ತಿ ಎಚ್ಚರವಾಗುತ್ತೆ. ಅದು ನಾಯಕತ್ವ, ಆತ್ಮಗೌರವ, ಆತ್ಮವಿಶ್ವಾಸ. ನೀವು ನಿಧಾನವಾಗಿ ಬದಲಾಗ್ತೀರಾ. ಮುಂದಿನ ದಿನ ನೀವು ಎದ್ದು ನಿಂತಾಗ ನಿಮ್ಮೊಳಗೆ ಒಂದು ಹೊಸ ಜ್ವಾಲೆ ಕಾಣುತ್ತೆ. ನಿಮ್ಮ ಕಣ್ಣುಗಳಲ್ಲಿ ದೃಢತೆ, ನಿಮ್ಮ ಮಾತುಗಳಲ್ಲಿ ಶಕ್ತಿ, ನಿಮ್ಮ ನಡೆಯಲ್ಲಿ ರಾಜಸ. ಸಿಂಹರಾಶಿಯವರೇ, ಇದು ಕೇವಲ ಬದಲಾವಣೆ ಅಲ್ಲ, ಇದು ನಿಮ್ಮ ರಾಜಯೋಗದ ಆರಂಭ. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು, ನಿಮ್ಮನ್ನು ತಗ್ಗಿಸಲು ಪ್ರಯತ್ನಿಸಿದವರು ಈಗ ನಿಮ್ಮ ಬದಲಾವಣೆಗಳನ್ನು ನೋಡಿ ಆಶ್ಚರ್ಯಪಡ್ತಾರೆ. ನೀವು ನಿಧಾನವಾಗಿ ನಿಮ್ಮ ಜೀವನದ ನಿಯಂತ್ರಣವನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ತೀರಾ. ನೀವು ಇನ್ನು ಮುಂದೆ ಯಾರಿಗೂ ತಗ್ಗೋದಿಲ್ಲ. ನಿಮ್ಮ ಕೆಲಸದಲ್ಲಿ ದೊಡ್ಡ ಬದಲಾವಣೆ ಅನ್ನೋದು ಕಾಣಿಸಿಕೊಳ್ಳುತ್ತೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುತ್ತೆ. ಗೌರವ, ಸ್ಥಾನಮಾನ, ಯಶಸ್ಸು ಎಲ್ಲವೂ ನಿಮ್ಮ ಕಡೆ ಬರುತ್ತೆ. ಆದರೆ ಸಿಂಹರಾಶಿಯವರೇ, ಇದಕ್ಕೆ ಒಂದು ಕಾರಣ ಕೂಡ ಇದೆ. ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಅರಿತಿದ್ದೀರಿ. ದೇವಿಯ ಕೃಪೆ ನಿಮ್ಮ ಮೇಲೆ ಇದೆ. ಕೆಲವು ದಿನಗಳ ನಂತರ ಮತ್ತೆ ಒಂದು ಕನಸು ಬರುತ್ತೆ. ಈ ಬಾರಿ ದೇವಿ ನಿಮ್ಮ ಮುಂದೆ ನಿಂತಿದ್ದಾಳೆ. ಅವಳ ಕೈಯಲ್ಲಿ ಒಂದು ಕಿರೀಟ. ಅವಳು ಅದನ್ನು ನಿಮ್ಮ ತಲೆಯ ಮೇಲೆ ಇಡುತ್ತಾಳೆ. ನೀನು ರಾಜ, ನಿನ್ನ ಸ್ಥಾನವನ್ನು ಮರೆಯಬೇಡ ಅಂತ ಅವಳು ಹೇಳ್ತಾಳೆ. ಆ ಕ್ಷಣದಲ್ಲಿ ನೀವು ಅರ್ಥ ಮಾಡಿಕೊಳ್ತೀರಾ, ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನೀವು ನಾಯಕ. ನೀವು ಈಗ ನಿಮ್ಮ ಜೀವನವನ್ನು ನಿಮ್ಮ ನಿಯಮಗಳ ಪ್ರಕಾರ ನಡೆಸ್ತಿರ್ತೀರ. ನಿಮ್ಮ ಮಾತುಗಳಿಗೆ ಬೆಲೆ ಬರುತ್ತೆ, ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗುತ್ತೆ. ಆದರೆ ಒಂದು ಎಚ್ಚರಿಕೆ ಇದೆ, ನಿಮ್ಮ ಅಹಂಕಾರವನ್ನು ನಿಯಂತ್ರಿಸಬೇಕು. ಸಿಂಹರಾಶಿಯವರೇ, ನಿಮ್ಮ ಸ್ವಭಾವನೇ ರಾಜಸಿಕ.
ಆದರೆ ಹೆಚ್ಚು ಅಹಂಕಾರ ಇದ್ದರೆ ಅದು ನಿಮ್ಮನ್ನು ಕೆಳಗೆ ಎಳಿಬಹುದು. ನೀವು ವಿನಯದಿಂದ ಇರಬೇಕು. ನಿಮ್ಮ ಶಕ್ತಿಯನ್ನು ಇತರರ ಹಿತಕ್ಕಾಗಿ ಬಳಸಬೇಕು. ನಿಮ್ಮ ಶಕ್ತಿಯನ್ನು ಇತರರ ಹಿತಕ್ಕಾಗಿ ಬಳಸಬೇಕು. ಆಗ ಮಾತ್ರ ದೇವಿಯ ಕೃಪೆ ನಿಮ್ಮ ಮೇಲೆ ಮುಂದುವರಿಯುತ್ತೆ. ಪ್ರತಿದಿನ ರಾತ್ರಿ ಮಲಗುವ ಮೊದಲು ದೇವಿಯನ್ನು ನೆನೆಸಿ, ಅಮ್ಮ ನನಗೆ ಸರಿಯಾದ ದಾರಿಯನ್ನು ತೋರಿಸು, ನನ್ನನ್ನು ಕೈ ಹಿಡಿದು ನಡೆಸು ಅಂತ ಪ್ರಾರ್ಥನೆ ಮಾಡಿ. ನೀವು ಗಮನಿಸ್ತಾ ಇರಿ, ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ನಡೆಯುತ್ತೆ. ನಿಮ್ಮನ್ನು ತಳ್ಳಿದವರು ನಿಮ್ಮ ಮುಂದೆ ತಲೆ ಬಾಗ್ತಾರೆ. ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರು ಈಗ ನಿಮ್ಮನ್ನು ಗೌರವಿಸ್ತಾರೆ. ನೀವು ಕಳೆದುಕೊಂಡ ಸ್ಥಾನಮಾನ ಮತ್ತೆ ನಿಮ್ಮ ಬಳಿ ಬರುತ್ತೆ. ಸಿಂಹರಾಶಿಯವರೇ, ಇದು ನಿಮ್ಮ ಸಮಯ. ನೀವು ಮುಂದೆ ಸಾಗಬೇಕು. ನಿಮ್ಮ ಕನಸುಗಳನ್ನು ಸಾಧಿಸಬೇಕು. ದೇವಿ ನಿಮ್ಮ ಜೊತೆ ಇದ್ದಾಳೆ. ನೀವು ಒಬ್ಬರೇ ಅಲ್ಲ, ನೀವು ಒಂದು ಶಕ್ತಿ, ನೀವು ಒಂದು ಬೆಳಕು, ನೀವು ಒಂದು ರಾಜ. ನೀವು ಮಲಗಿದ ಆ ಒಂದು ರಾತ್ರಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಅದು ಕೇವಲ ಆರಂಭ. ಮುಂದೆ ಇನ್ನಷ್ಟು ದೊಡ್ಡ ಘಟನೆಗಳು ನಡೆಯಲಿವೆ. ನಿಮ್ಮ ಜೀವನದ ಅತ್ಯಂತ ಶಕ್ತಿಶಾಲಿ ಅಧ್ಯಾಯ ಈಗ ಆರಂಭ ಆಗ್ತಾ ಇದೆ. ನೀವು ಸಿದ್ಧರಾಗಿದ್ದೀರಾ? ಯಾಕೆಂದರೆ ಸಿಂಹರಾಶಿಯವರೇ, ನಿಮ್ಮ ಭವಿಷ್ಯ ಈಗ ದಿವ್ಯ ಮಾರ್ಗದಲ್ಲಿ ಸಾಗ್ತಾ ಇದೆ. ಓಂ ಕಾಳಿ ಮಾತೆ ನಮಃ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.